ಯುದ್ಧದ ಪರಿಣಾಮದಿಂದಾಗಿ ಗ್ಯಾಸ್ ಸಿಲಿಂಡರ್ನ ಸಮಸ್ಯೆ ದಿನೇ ದಿನೇ ಹೆಚ್ಚಾಗ್ತಾ ಇದೆ. ಹೋಟೆಲ್ ಮಾಲೀಕರಿಗೆ ಮಾತ್ರವಲ್ಲ, ಬೇಕರಿ ಮಾಲೀಕರಿಗೂ ಇದರ ಬಿಸಿ ತಟ್ಟಿದೆ. ನಾನೀಗ ಮೈಸೂರಿನ ಚಾಮರಾಜಪುರಂನಲ್ಲಿರುವಂತಹ ಶ್ಯಾಮಲಾ ಬೇಕರಿಯ ಬಳಿ ಇದ್ದೇನೆ. ನೀವು ನೋಡ್ತಾ ಇರ್ಬೋದು, ಈ ಒಂದು ಶ್ಯಾಮಲಾ ಬೇಕರಿಯನ್ನು 1966ರಲ್ಲಿ ಇದು ಆರಂಭವಾಗಿತ್ತು. ಅಂದಿನಿಂದ ಇಂದಿನವರೆಗೂ ಅಂದರೆ 4 ತಲೆಮಾರಿನ ಜನರು ಈ ಒಂದು ಬೇಕರಿಗೆ ಬಂದು ಬೇಕರಿ ಪದಾರ್ಥಗಳನ್ನ ಖರೀದಿ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಶ್ಯಾಮಲಾ ಬೇಕರಿ ಅಂತ ಹೇಳಿದ್ರೆ ಕ್ರೀಮ್ ಬನ್ಗೆ ಸಾಕಷ್ಟು ಹೆಸರುವಾಸಿಯಾಗಿರುವಂಥದ್ದು. ಇಲ್ಲಿ ಅಂದರೆ ನೈಜವಾದಂಥ ಹಣ್ಣುಗಳಿಂದ ತಯಾರಿಸಿದಂಥ ಕ್ರೀಮ್ ಬನ್ನನ್ನು ತೆಗೆದುಕೊಳ್ಳಿಕ್ಕೆ ಜನರು ಸರತಿ ಸಾಲಿನಲ್ಲಿ ನಿಂತ್ಕೊಂಡಿರ್ತಾರೆ. ಅದು ವೆನಿಲಾ ಇರ್ಬೋದು, ಅದೇ ರೀತಿ ಬ್ಲೂಬೆರಿ, ಬ್ಲ್ಯಾಕ್ಬೆರಿ, ಹೀಗೆ ನೈಜವಾದಂಥ ಹಣ್ಣುಗಳನ್ನು ಬಳಸಿ ಕ್ರೀಮ್ ಬನ್ನನ್ನು ತಯಾರಿಸ್ತಾರೆ. ಸರತಿ ಸಾಲಿನಲ್ಲಿ ನಿಂತು ಖರೀದಿ ಮಾಡುವಂಥದ್ದು. ಆದರೆ ಈಗ ಅನಿವಾರ್ಯ ಕಾರಣದಿಂದ ಅಂದರೆ ಗ್ಯಾಸ್ ಸಿಲಿಂಡರ್ನ ಸಮಸ್ಯೆ ಆಗಿರೋದ್ರಿಂದಾಗಿ ಬೇಯಿಸುವಂತಹ ತರಕಾರಿ ಪದಾರ್ಥಗಳ ಬೇಕರಿ ಉತ್ಪನ್ನಗಳನ್ನು ಮಾಡೋದಕ್ಕೆ ಸಾಧ್ಯವಾಗ್ತಾ ಇಲ್ಲ. ಹೀಗಾಗಿ ಗ್ರಾಹಕರಿಗೆ ಮಾಹಿತಿಯನ್ನು ಕೊಡಬೇಕು ಅಂತೇಳಿ ಆ ಒಂದು ಸೂಚನಾ ಫಲಕವನ್ನು ಬೇಕರಿಯ ಹೊರಭಾಗದಲ್ಲಿ ಹಾಕಿರುವಂಥದ್ದು. ಅಂದರೆ ಶ್ಯಾಮಲಾ ಬೇಕರಿ ಹೆಸರನ್ನು ಹಾಕಿ ಅದು 1966ರಲ್ಲಿ ಆರಂಭವಾಗಿತ್ತು. ಇದೀಗ ಗ್ಯಾಸ್ ಸಮಸ್ಯೆಯ ಕಾರಣದಿಂದಾಗಿ ಸೀಮಿತ ಪ್ರಮಾಣದಲ್ಲಿ ಬೇಕರಿ ಉತ್ಪನ್ನಗಳನ್ನು ತಯಾರಿಸಲಾಗ್ತಾ ಇದೆ. ಹೀಗಾಗಿ ಗ್ರಾಹಕರು ಸಹಕಾರವನ್ನು ನೀಡಿ ಅಂತೇಳಿ, ಯಾಕಂದರೆ ಶ್ಯಾಮಲಾ ಬೇಕರಿಗೆ ಮೈಸೂರಿನ ಮೂಲೆ ಮೂಲೆಗಳಿಂದಲೂ ಸಹ ಗ್ರಾಹಕರು ಬರ್ತಾರೆ. ಮೈಸೂರು ಮಾತ್ರವಲ್ಲ, ಅಕ್ಕಪಕ್ಕದ ಜಿಲ್ಲೆಗಳಿಂದಲೂ ಸಹ ಬಂದು ಆ ಕ್ರೀಮ್ ಬನ್ನನ್ನು ಖರೀದಿ ಮಾಡುವಂಥ ಕೆಲಸವನ್ನು ಮಾಡ್ತಾರೆ. ಮತ್ತು ಆ ಕ್ರೀಮ್ ಬನ್ ಏನಿದೆ ಅದು ಎಲ್ರಿಗೂ ಸಹ ಸಿಗಬೇಕು ಅನ್ನೋ ಕಾರಣಕ್ಕಾಗಿ ಗರಿಷ್ಠ 6 ಬನ್ಗಳನ್ನು ಮಾತ್ರ ಒಬ್ಬರಿಗೆ ಕೊಡುವಂಥ ಕೆಲಸವನ್ನು ಸಹ ಮಾಡ್ತಾ ಇದ್ದಾರೆ. ಮತ್ತು ಬೆಳಗ್ಗೆ 7 ಗಂಟೆಯಿಂದ ರಾತ್ರಿ 10 ಗಂಟೆವರೆಗೂ ಸಹ ಬೇಕರಿ ನಿರಂತರವಾಗಿ ಕೆಲಸವನ್ನು ಮಾಡ್ತಾಯಿತ್ತು. ಆದರೆ ಗ್ಯಾಸ್ ಸಿಲಿಂಡರ್ ಸಮಸ್ಯೆ ಯಾವಾಗ ಎದುರಾಯಿತು ಅವಾಗಲಿಂದ ಮಧ್ಯಾಹ್ನದವರೆಗೂ ಬಂದ್ ಮಾಡಿ ಆ ಕ್ರೀಮ್ ಬನ್ ಏನಿದೆ ಆ ಕ್ರೀಮ್ ಬನ್ ಕಡೆ ಹೆಚ್ಚು ಕಾನ್ಸಂಟ್ರೇಟ್ ಮಾಡುವಂಥದ್ದು ಮತ್ತು ಆ ಕ್ರೀಮ್ ಬನ್ನನ್ನು ಎಲ್ರಿಗೂ ತಲುಪಿಸುವಂಥ ಕೆಲಸಕ್ಕಾಗಿ ಮಧ್ಯಾಹ್ನ 3:30ಕ್ಕೆ ಸರಿಯಾಗಿ ಬೇಕರಿ ಆರಂಭವಾಗ್ತದೆ. ಸಂಜೆಯವರೆಗೂ ಸಹ ಕ್ರೀಮನ್ನು ನೀಡ್ತಾರೆ. ಅದಾದ ನಂತರ ಏನೋ ಬೇಯಿಸಲಾಗದ ಅಂದರೆ ಬೇಯಿಸದೇ ಇರುವಂಥ ಉತ್ಪನ್ನಗಳು ಬೇಕರಿಯಲ್ಲಿ ತಯಾರಿಸಲಾಗ್ತದೆ, ಅದನ್ನು ಮಾಡ್ತಾ ಇದ್ದಾರೆ. ಈ ಬಗ್ಗೆ ಮಾತಾಡಲಿಕ್ಕೆ ಬೇಕರಿ ಮಾಲೀಕರು ನಮ್ಮ ಜೊತೆಗಿದ್ದಾರೆ. ಸರ್, 1966ರಿಂದ 4 ತಲೆಮಾರಿಗೆ ಒಂದು ಸೇವೆಯನ್ನು ಕೊಡ್ತಾ ಇರುವಂಥದ್ದು, ಕ್ರೀಮ್ ಬನ್ನು ಕೊಡ್ತಾ ಇದ್ದೀರಾ. ಇದೀಗ ಗ್ಯಾಸ್ ಸಿಲಿಂಡರ್ ಸಮಸ್ಯೆ ಯಾವ ರೀತಿ ತಮ್ಮನ್ನು ಕಾಡ್ತಾ ಇದೆ? ಸರ್, ಗ್ಯಾಸು ನಮಗೆ ತುಂಬ ತೊಂದರೆ ಆಗ್ತಿದೆ. ಯಾವುದೇ ತರಕಾರಿಗಳಾಗಲಿ, ಬೇರೆ ಪದಾರ್ಥಗಳಾಗಲಿ, ಬೇಯಿಸೋ ಪದಾರ್ಥಗಳಾಗಲಿ ಯಾವುದೂ ಬೇಯಿಸೋಕ್ಕಾಗ್ತಾ ಇಲ್ಲ. ಬರೀ ಬಂದ್ ಐಟಮ್ ಮಾತ್ರ ನಾವು ಮಾಡ್ತಾ ಇದ್ದೀವಿ. ಅದು ಹೆಚ್ಚಾಗಿ ಕ್ರೀಮಲ್ಲಿ ಮಾತ್ರ ನಾವು ಮಾಡ್ತಾ ಇದ್ದೀವಿ. ಅದರಲ್ಲಿ ವೆರೈಟಿ ಮಾಡ್ತಾ ಇದ್ದೇವೆ. ಅತಿ ಗ್ರಾಹಕರಿಗೆ ನಮಗೆ ಭಾರಿ ಬೇಡಿಕೆ ಇರೋದ್ರಿಂದ ನಮಗೆ ಅದನ್ನು ಮಾಡೋಕ್ಕಾಗ್ತಾ ಇಲ್ಲ. ಈ ಲಿಮಿಟ್ 6 ಮೆಂಬರ್ಸ್ 6 ಕೊಡೋಕೆ ಒಬ್ಬರಿಗೆ 6 ಕೊಡೋಂಗೆ ನಾವು ಮಾಡ್ತಾ ಇದ್ದೀವಿ ಸರ್. ಇನ್ನೇನು ತೊಂದರೆ ಬೇರೆ ಥರ ಆಗಲಿ, ಸಿಲಿಂಡ್ರಿಗಾಗಲಿ ಸರ್ಕಾರದಿಂದ ನಾವು ಏನು ಕೇಳೋದಂದರೆ ಸರ್ಕಾರ ಬೇಗ ಸಿಲಿಂಡ್ರ್ ನಮಗೆ ಪೂರೈಕೆ ಮಾಡಬೇಕು ಅವರು. ಇಲ್ಲ ಈಗ ಪುನಃ ಜಾಸ್ತಿ ಆಗಿದೆ. ಇಲ್ಲಿ ನಮ್ಮ ಲೋಕಲೆಲ್ಲ ಏನಾಗುತ್ತೆ ಅಂದರೆ ಅವರು ಪುನಃ ಜಾಸ್ತಿ ಮಾಡ್ತಾರೆ. ನಮಗೆ ತೊಂದರೆ, ಗ್ರಾಹಕರಿಗೂ ನಾವು ಜಾಸ್ತಿ ಮಾಡೋಕ್ಕಾಗಲ್ಲ. ಯಾವುದೇ ಥರದ ಐಟಮ್ ಆಗಲಿ ಒಂದು ಸಲ ಮಾಡಿದ್ಮೇಲೆ ಮುಗೀತು, ನಾವು 2 ವರ್ಷ ಆದರೂ ಮಾಡೋಕ್ಕಾಗಲ್ಲ. ಹಾಗಾಗಿ ಸರ್ ನಮಗೆ ತೊಂದರೆ ಆದ್ರಿಂದ ಗ್ರಾಹಕರಲ್ಲಿ ವಿನಂತಿ ಏನಪ್ಪ ಅಂದರೆ ನಮಗೆ ಇದೇ ರೀತಿ ಎಲ್ಲ ಸಹಕಾರ ಮಾಡಬೇಕು ನಮಗೆ ಅಂತ ವಿನಂತಿ ಕೊಡ್ತೀವಿ. ಈಗ ಪ್ರತಿದಿನ ಎಷ್ಟು ಗಂಟೆಯಿಂದ ಎಷ್ಟು ಗಂಟೆವರೆಗೂ ಬೇಕರಿ ತೆಗೆದಿರ್ತಾ ಇತ್ತು, ಈಗ ಗ್ಯಾಸ್ ಸಿಲಿಂಡರ್ ಸಮಸ್ಯೆಯಿಂದ ಏನು ಆಲ್ಟರ್ನೇಟ್ ಮಾಡ್ಕೊಂಡಿದ್ದೀವಿ ಅಂತ? ನಾವು ಬೆಳಗ್ಗೆ 7 ಗಂಟೆಯಿಂದ ಗ್ಯಾಸ್ ಇದ್ದಾಗ 7 ಗಂಟೆಯಿಂದ ರಾತ್ರಿ 10 ಗಂಟೆ ತನಕ ಓಪನ್ ಇರ್ತಿತ್ತು. ಈಗ ಗ್ಯಾಸ್ ಸಮಸ್ಯೆಯಿಂದ ನಮಗೆ 3:30ಯಿಂದ 9 ಗಂಟೆ ತನಕ ಮಾಡ್ತಾ ಇದ್ದೀವಿ ಸರ್. ಅಷ್ಟೇ ಪರಿಹಾರ ಆಗಲಿ ನಮಗೆ. ಗ್ರಾಹಕ ತಲೆಮಾರಿಂದ ಜನರಿಗೆ ಕೊಡ್ತಾ ಇರುವಂಥದ್ದು ದೂರಗಳಿಂದ ಹುಡ್ಕೊಂಡು ಬರ್ತಾರೆ. ಹೌದು ಸರ್. ಗ್ರಾಹಕರಲ್ಲಿ ವಿನಂತಿ ಏನಪ್ಪ, ದೂರ ಎಲ್ಲ ಕಡೆಯಿಂದ ಹಳ್ಳಿ ಜನ ಎಲ್ಲ ಬರೋದ್ರಿಂದ ನಮಗೆ ಇನ್ನೂ ನಾನು ಬೇಗ ಮಾಡಬೇಕು. ಗ್ಯಾಸ್ ಸಮಸ್ಯೆ ತೊಂದರೆ, ಗ್ಯಾಸ್ ನಮಗೆ ಪೂರೈಕೆ ಮಾಡಿಕೊಡ್ಬೇಕು ಸರ್ಕಾರಕ್ಕೆ, ಇದೆ ಕೇಳ್ಕೊಳ್ಳೋದು ಸರ್ ನಾನು. ಇದ್ರ ಜೊತೆಗೆ ಗ್ರಾಹಕರು ನಮ್ಮ ಜೊತೆಗಿದ್ದಾರೆ. ಸರ್, ಶ್ಯಾಮಲಾ ಬೇಕರಿ ಪ್ರತಿನಿತ್ಯ ಸಾವಿರಾರು ಸಂಖ್ಯೆಯಲ್ಲಿ ಬರ್ತಾರೆ. ಈಗ ಬೆಳಗ್ಗೆ ಹೊತ್ತು ತೆಗಿತಾ ಇಲ್ಲ ಅವರು? ತೆಗಿತಾ ಇಲ್ಲ. ನಮ್ಮ ತಾತ ತಂದೆ ಎಲ್ಲ ಬ್ರೆಡ್ಡು ಬೆಳಗ್ಗೆ ಹೊತ್ತು ತೊಗೊಂಡೋಗ್ತದೆ ಮಕ್ಕಳಿಗೆಲ್ಲ. ಈಗ ಬ್ರೆಡ್ ಬಂದು ಯಾವುದು ಸಿಗ್ತಾ ಇಲ್ಲ. 3:30ಯಿಂದ ಸಾಯಂಕಾಲ 6:30 9 ಗಂಟೆ ಇರ್ತದೆ. ಜಲ್ದಿ ಗ್ಯಾಸ್ ಸಹಕಾರ ಕೊಟ್ಟರೆ ಬೇಗ ಮಾಡಿಕೊಡ್ತಾರೆ. ಗ್ರಾಹಕರಿಗೆ ಎಲ್ಲರಿಗೂ ಒಳ್ಳೆಯದಾಗ್ತದೆ ಸರ್ಕಾರ. ಇದು ಮಾಲೀಕರು ಹಾಗೂ ಗ್ರಾಹಕರ ಮಾತು. ಖಂಡಿತವಾಗಿ ಹೋಟೆಲ್ ಮಾಲೀಕರಿಗೆ ಮಾತ್ರವಲ್ಲ, ಬೇಕರಿಯವರೆಗೂ ಸಹ ಇದರ ಬಿಸಿ ತಟ್ಟಿದೆ. ಅದರಲ್ಲೂ 4 ತಲೆಮಾರಿನವರಿಗೆ ಸೇವೆಯನ್ನು ನೀಡ್ತಾ ಇದ್ದಂತಹ ಬೇಕರಿ ಇದೀಗ ಬೆಳಗಿನ ಸಂದರ್ಭದಲ್ಲಿ ಮುಚ್ಚುವಂಥ ಅನಿವಾರ್ಯ ಪರಿಸ್ಥಿತಿಗೆ ಬಂದಿದೆ. ಹೀಗಾಗಿ ಆದಷ್ಟು ಬೇಗ ಸಮಸ್ಯೆ ಬಗೆಹರಿಯಲಿ, ಮೊದಲಿನಂತೆ ಆಗಲಿ, ಬೇಕರಿ ಬೆಳಗ್ಗೆಯಿಂದ ರಾತ್ರಿವರೆಗೂ ಕೆಲಸ ಮಾಡುವಂತಾಗಲಿ, ಗ್ರಾಹಕರಿಗೆ ಎಲ್ಲ ರೀತಿಯಾದಂತಹ ಬೇಕರಿ ಪದಾರ್ಥಗಳು ಸಿಗಲಿ ಅನ್ನೋದೇ ಎಲ್ಲರ ಆಶಯ. ಕ್ಯಾಮ್ರಾ ಪರ್ಸನ್ ರಘು ಜೊತೆ ರಾಮ್, TV9 ಮೈಸೂರು.